ಬಸವ ಕಲ್ಯಾಣ ಮತಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಮುಂಬರುವಂತಹ ಬಜೆಟ್ ಅಧಿವೇಶನದಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಮನವಿ ಮಾಡಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಬಸವ ಕಲ್ಯಾಣ ನಗರಕ್ಕೆ ನೂತನ ರಿಂಗ್ ರೋಡ್ ರಸ್ತೆ, ಎಪಿಎಂಸಿ, ಹೈಟೆಕ್ ಮಾರ್ಕೆಟ್, ವಿಲೇಜ್ ವಾಟರ್ ಸಪ್ಲೈ ಸ್ಕೀಮ್ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳಿಗೆ ವಿಶೇಷ ಅನುದಾನ ಮೀಸಲಿಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಇನ್ನು ಮುಖ್ಯಮಂತ್ರಿಗಳು ಸಹ ನನ್ನ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೀಗಾಗಿ ಬರುವ ಬಜೆಟ್ ಮಂಡನೆಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಒತ್ತು ನೀಡುತ್ತಾರೆ ಎನ್ನುವ ಭರವಸೆ ನನಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲ, ನಿನ್ನೆ ನಾನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿ ಮಾಡಿದೆ. ಮುಂದಿನ ತಿಂಗಳು ಬಜೆಟ್ ಏನು ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಬಸವ ಕಲ್ಯಾಣ ಕಡೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡಿದೆ. ಮತ್ತು ಇಲ್ಲಿ ಅದು ರಿಂಗ್ ರೋಡ್ದು ಒಂದು ಪ್ರಸ್ತಾವನೆ ಇದೆ, ಭಾಳ ಕಾಲದಿಂದ ಅದು ಒಂದು ಪ್ರಸ್ತಾವನೆ ಇದೆ. ಮತ್ತು ನಮ್ಮದು APMC ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು, ಅದರದ್ದು ನಮ್ಮ ಭಾಳಷ್ಟು ಜನ ಬಂದು ನಮ್ಗೆ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲಿ ನಮ್ಮ ಬಸವ ಕಲ್ಯಾಣ ಸಿಟಿಯಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ರೋಡು, ರಸ್ತೆ, ಚರಂಡಿಗಳು ಮತ್ತು ಎಲ್ಲ ಕಷ್ಟಗಳಿವೆ ಅಂತ ಅವರಿಗೆ ತಿಳಿಸಿದೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಇದು ಮಲ್ಟಿ ವಿಲೇಜ್ ಸ್ಕೀಮ್ ಅದು ಒಂದು ಪೆಂಡಿಂಗ್ ಇದೆ ಅಂತ, ಅದು ತಾವು ಈ ಬಜೆಟಲ್ಲಿ ಇನ್ಕ್ಲೂಡ್ ಮಾಡಿ ಸ್ವಲ್ಪ ಏನಾದರೂ ಬಜೆಟ್ ಸ್ವಲ್ಪ ಹಣ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಅವರು 100% ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡೋಣ, ಏನು ಮಾಡ್ತೀವಿ, ನಿಮಗೆ ಸ್ಪಂದನೆ ಬಸವ ಕಲ್ಯಾಣ ತಾಲೂಕಿನ ಜನರಿಗೆ ಸ್ಪಂದಿಸ್ತೀವಿ ಅಂತ ತಿಳಿಸಿದ್ದಾರೆ. ನಮಗೂ ಭರವಸೆ ಇದೆ, ಅವ್ರು ಮಾಡ್ತಾರೆ.